ಮಧ್ಯಪ್ರಾಚ್ಯದಲ್ಲಿ ಭಾರತ ಆಟ, ಟರ್ಕಿ ಬುಡಕ್ಕೆ ಸೈಪ್ರಸ್ ಬೆಂಕಿ. ಇನ್ಮೇಲೆ ಶುರು ನೇರ ಕದನ. ಸ್ನೇಹಿತರೆ, ಮಸ್ಮಗಳ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಳೆದು ತೂಗಿ ಕೂಡಿ ಕಳೆದು ಕಡೆಗೂ ಭಾರತ ಅಖಾಡಕ್ಕಿಳಿದಿದೆ. ಎಷ್ಟು ದಿನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಟರ್ಕಿ ವಿರುದ್ಧ ಬರೀ ಬಾಯಿ ಮಾತಿನ ಕ್ರಮಗಳಾಗಿತ್ತು. ಒಂದಷ್ಟು ಕಂಪನಿಗಳನ್ನ ಬ್ಯಾನ್ ಮಾಡೋದು, ಅದು ಮಾಡೋದು, ಇದು ಮಾಡೋದಾಗಿತ್ತು. ಆದರೆ ಈ ಸಲ ನೇರ ಅಖಾಡಕ್ಕೆ ಭಾರತ ಇಳಿದಿದೆ. ಯಾವ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟು ಭಾರತವನ್ನ ಕೆಣಕಿತ್ತು, ಆ ಟರ್ಕಿಗೆ ಅದರದ್ದೇ ಭಾಷೆಯಲ್ಲಿ ಭಾರತ ಉತ್ತರ ಕೊಡೋಕೆ ಡಿಸಿಷನ್ ತಗೊಂಡಿದೆ. ಟರ್ಕಿಯ ಪರಮ ಶತ್ರುವಿನ ಮನೆಗೆ ಭಾರತ ಅಧಿಕೃತವಾಗಿ ಕಾಲಿಟ್ಟಿದೆ. ಆದರೆ ಸೈಪ್ರಸ್ ಅನ್ನೋ ದ್ವೀಪಕ್ಕೆ PM ನರೇಂದ್ರ ಮೋದಿ ಭೇಟಿ ಕೊಡ್ತಿದ್ದಾರೆ. ಈ ಮೂಲಕ ಇಡೀ ಮಿಡಲ್ ಈಸ್ಟ್ ರಾಜಕೀಯದಲ್ಲಿ ಟರ್ಕಿ ಭಾರತ ಸಂಬಂಧದಲ್ಲಿ ಹೊಸ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಟರ್ಕಿಗೆ ಭಾರತ ಕೊಡ್ತಾ ಇರೋ ಮೆಸೇಜ್ ಏನು? ಈ ಪುಟಾಣಿ ದೇಶಕ್ಕೆ, ಜಸ್ಟ್ 13 ಲಕ್ಷ ಜನಸಂಖ್ಯೆ ಇರೋ ಈ ಪುಟ್ಟ ರಾಷ್ಟ್ರಕ್ಕೆ ಹೋದ್ರೆ ಟರ್ಕಿಗೆ ಅಷ್ಟೆಲ್ಲ ಸರ್ವಾಂಗಗಳಲ್ಲೂ ನೋವು, ವೇದನೆ ಯಾಕೆ? ಈ ದೇಶದ ಮೂಲಕ ಭಾರತ ಹೆಣಿತಾ ಇರೋ ರಣತಂತ್ರ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸೈಪ್ರಸ್ಗೆ ಮೋದಿ ಭೇಟಿ, 23 ವರ್ಷಗಳಲ್ಲಿ ಮೊದಲ ಪ್ರವಾಸ. ಸ್ನೇಹಿತರೆ, ಜೂನ್ 15ರಿಂದ PM ನರೇಂದ್ರ ಮೋದಿ 3 ದೇಶಗಳ ಪ್ರವಾಸ ಕೈಗೊಳ್ತಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಮೋದಿ ಕೈಗೊಳ್ತಾ ಇರೋ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ಕೆನಡಾದಲ್ಲಿ ನಡೀತಾ ಇರೋ G7 ಶೃಂಗಸಭೆಗಾಗಿ ಈ ಪ್ರವಾಸ ಶೆಡ್ಯೂಲ್ ಆಗಿತ್ತು. ಅದರಲ್ಲೀಗ ಸೈಪ್ರಸ್ ಅನ್ನ ಕೂಡ ಸೇರಿಸಲಾಗಿದೆ. ಜೂನ್ 18ಕ್ಕೆ ಕ್ರೊಯೇಷಿಯಾ ಪ್ರವಾಸ, ಜೂನ್ 16 ಮತ್ತು 17ಕ್ಕೆ ಕೆನಡಾ ಪ್ರವಾಸ ಇದೆ. ಅದಕ್ಕೂ ಮುಂಚೆ ಮೋದಿ 2 ದಿನ ಸೈಪ್ರಸ್ ಪ್ರವಾಸ ಕೈಗೊಳ್ತಿದ್ದಾರೆ. ಈ ಮೂಲಕ ಪ್ರಧಾನಿಯಾದ್ಮೇಲೆ ಇದೇ ಮೊದಲ ಬಾರಿಗೆ ಸೈಪ್ರಸ್ ವಿಸಿಟ್ ಮಾಡ್ತಿದ್ದಾರೆ. ಜೊತೆಗೆ ಸೈಪ್ರಸ್ಗೆ ಭೇಟಿ ಕೊಡ್ತಾ ಇರೋ 3ನೇ ಪ್ರಧಾನಿ ಅಂತ ಕರೆಸ್ಕೊಳ್ತಿದ್ದಾರೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ, ಅದಕ್ಕೂ ಮುಂಚೆ ಇಂದಿರಾ ಗಾಂಧಿ ಹೋಗಿದ್ರು. ಈಗ 23 ವರ್ಷಗಳ ನಂತರ ಭಾರತದ ಪ್ರಧಾನಿ ಅಲ್ಲಿಗೆ ಕಾಲಿಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಆಪರೇಷನ್ ಸಿಂಧೂರ್ ನಂತರ PM ಕೊಡ್ತಾ ಇರೋ ಮೊದಲ ವಿದೇಶಿ ಪ್ರವಾಸ ಇದು. ಫಸ್ಟ್ ಕಾಲಿಡ್ತಿರೋದೇ ಸೈಪ್ರಸ್ನಲ್ಲಿ. ಸ್ನೇಹಿತರೆ, ಟರ್ಕಿ ಅಧ್ಯಕ್ಷ ಎರ್ಡೋಆನ್ ಕಾಶ್ಮೀರದ ಬಗ್ಗೆ ಮಾತಾಡಿದಾಗಲೆಲ್ಲ ನೀವು ನಮ್ಮ ವಿರುದ್ಧ ಮಾತನಾಡೋ ಹಾಗಿಲ್ಲ, ಕಾಶ್ಮೀರ ವಿಚಾರದಲ್ಲಿ ತಲೆ ಹಾಕೋ ಹಾಗಿಲ್ಲ, ಖಂಡಿಸ್ತೀವಿ, ನಿಮಗೆ ನಾವು ಮಾತಾಡಲ್ಲ, ಚಾಳಿ ಹೇಳ್ತೀವಿ, ಚಾಳಿ ಬಿಡ್ತೀವಿ ಅಂತೆಲ್ಲ ಉತ್ತರ ಕೊಡ್ತಾ ಇತ್ತು. ಯಾವತ್ತೂ ಟರ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ಕೌಂಟರ್ ಕೊಟ್ಟಿರಲಿಲ್ಲ. ಅದಕ್ಕೆ ವ್ಯಾಪಾರ ಸೇರಿ ನಾನಾ ಕಾರಣಗಳನ್ನ ಕೊಡಲಾಗ್ತಿತ್ತು. ಯಾಕಂದ್ರೆ $3-4 ಬಿಲಿಯನ್ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ, ವ್ಯಾಪಾರದಲ್ಲಿ ನಮಗೆ ಲಾಭ ಇದೆ ಟರ್ಕಿ ಒಟ್ಟಿಗೆ ಜಾಸ್ತಿ ಅಂತ. ಆದ್ರೆ ಯಾವಾಗ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಲ್ತೋ, ಭಾರತ ಈಗ ಎಲ್ಲ ಸಂಕೋಲೆಗಳನ್ನ ಕಳಚಿ ಬಿಸಾಕಿದೆ. ಮೊದಲು ಟರ್ಕಿಯ ಕಂಪನಿಗಳಿಗೆ ಬಿಟ್ಕೊಟ್ಟಿದ್ದಾಯ್ತು, ಈಗ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಕೂಡ ನಡೆಸ್ತಾ ಇದೆ. ಯಾವ ಸೈಪ್ರಸ್ ಅನ್ನ ಅವರು ಪೂರ್ಣ ರಾಷ್ಟ್ರ ಅಂತವೇ ಒಪ್ಪಿಕೊಳ್ಳೋದಿಲ್ವೋ, ಯಾವ ಸೈಪ್ರಸ್ ಕಂಡ್ರೆ ಬೆಂಕಿ ಅಂತೆ ಕುಜಿತ ಟರ್ಕಿಗಳು ಕುಟುಕ್ತಾರೋ ಹೋಗಿ ಸೈಪ್ರಸ್ಗೆ, ಅದೇ ಸೈಪ್ರಸ್ಗೆ ಮೋದಿ ಹೋಗ್ತಾ ಇದ್ದಾರೆ. ಆಪ್ ಸಿಂಧೂರ್ ಬಳಿಕ ನೇರವಾಗಿ ಸೈಪ್ರಸ್ಗೆ ಕಾಲಿಡ್ತಿದ್ದಾರೆ. ಈ ಮೂಲಕ ಟರ್ಕಿಯ ವಿರುದ್ಧ ಭಾರತ ಹೊಸ ಚಾಪ್ಟರ್ ಓಪನ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಇಲ್ಲಿ ಪಾಲಿಟಿಕ್ಸ್, ತಂತ್ರ, ಪ್ರತಿತಂತ್ರಗಳೆಲ್ಲ ಅರ್ಥ ಆಗಬೇಕು ಅಂದ್ರೆ ನಾವು ಈ ಸೈಪ್ರಸ್ ಮತ್ತು ಟರ್ಕಿ ಬಗ್ಗೆ ತಿಳ್ಕೊಳ್ಳೇಬೇಕು. ನೀವೀಗ ಮ್ಯಾಪ್ ನೋಡ್ತಾ ಇದೀರಲ್ಲ, ಇದೇ ಸೈಪ್ರಸ್. ಪೂರ್ವ ಮೆಡಿಟರೇನಿಯನ್ ಸಮುದ್ರದಲ್ಲಿ ಬರೋ ಪುಟ್ಟ ರಾಷ್ಟ್ರ. ಮೇಲೋಟಕ್ಕೆ ಇದೊಂದು ರಾಷ್ಟ್ರ ಅಂತ ಕಾಣುತ್ತೆ, ಆದ್ರೆ ಒಳಗೆ 2 ಸೈಪ್ರಸ್ಗಳಿವೆ. 1974ರಲ್ಲಿ ಟರ್ಕಿ ಇದರ ಮೇಲೆ ಆಕ್ರಮಣ ಮಾಡಿದಾಗಿನಿಂದ ಇದು 2 ಆಡಳಿತವಾಗಿ ಒಡೆದು ಹೋಗಿದೆ. ಒಂದನ್ನ ಅಂದ್ರೆ ಈ ದಕ್ಷಿಣ ಭಾಗದಲ್ಲಿ ಕಾಣ್ತಿರೋದನ್ನ ರಿಪಬ್ಲಿಕ್ ಆಫ್ ಸೈಪ್ರಸ್ ಅಂತ ಕರೆಯಲಾಗುತ್ತೆ. ಇನ್ನೊಂದನ್ನ ಅಂದ್ರೆ ಉತ್ತರ ಭಾಗದ ಭೂಮಿಯನ್ನ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದರ್ನ್ ಸೈಪ್ರಸ್ ಅಂತ ಕರೆಯಲಾಗುತ್ತೆ. ಈ ROC ವಿಶ್ವದ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿಕೊಂಡಿದೆ. ಭಾರತ ಕೂಡ ಇಂಡಿಪೆಂಡೆಂಟ್ ಕಂಟ್ರಿ ಆಗಿನೇ ಪರಿಗಣಿಸುತ್ತೆ. ಆದರೆ ಟರ್ಕಿ ಮಾತ್ರ ಇದನ್ನ ಒಪ್ಪಿಲ್ಲ. ಅವರು ಈ ಉತ್ತರ ಭಾಗ ಕೂಡ ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ತಾರೆ. ಥೇಟ್ ಪಾಕಿಸ್ತಾನ POK ವಿಚಾರದಲ್ಲಿ ಏನು ಆಟ ಆಡುತ್ತೋ ಅದೇ ರೀತಿ ಟರ್ಕಿ ಸೈಪ್ರಸ್ ವಿಚಾರದಲ್ಲೂ ಆಟ ಆಡ್ತಾ ಇದೆ. ಅಂದಹಾಗೆ ಇದೆಲ್ಲ ಶುರುವಾಗೋದು 100 ವರ್ಷಗಳ ಹಿಂದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೂಲದಲ್ಲಿ ಸೈಪ್ರಸ್ ರೋಮನ್ನರ ಆಳ್ವಿಕೆಯಲ್ಲಿದ್ದ ಪ್ರದೇಶ. ಹೀಗಾಗಿ ಗ್ರೀಕ್ ಜನಾಂಗವನ್ನು ನೆಲೆಸಿತ್ತು. ಇಲ್ಲಿನ ಆಚಾರ ವಿಚಾರ ಎಲ್ಲ ಯುರೋಪಿಗೆ ಹೊಂದಿಕೊಳ್ತಾ ಇತ್ತು. ಆದರೆ 1571ರಲ್ಲಿ ಇಲ್ಲಿಗೆ ದಾಳಿ ಆಯಿತು. ಯಾರು ದಾಳಿ ಮಾಡಿದ್ರು? ಇಸ್ಲಾಮಿಕ್ ರಾಜರುಗಳು ದಾಳಿ ಮಾಡಿದ್ರು. 1878ರವರೆಗೆ ಈ ದ್ವೀಪ ಆಟೋಮನ್ ಸಾಮ್ರಾಜ್ಯದ ಅಧೀನಕ್ಕೆ ಬಂತು.
ಇದರ ಪರಿಣಾಮ ಇಲ್ಲಿಗೆ ಟರ್ಕಿಶ್ ಜನಾಂಗ ಕೂಡ ಬಂತು. ಶತಮಾನಗಳ ಕಾಲ ಇದು ಟರ್ಕರ ವಶದಲ್ಲೇ ಇತ್ತು. ಆದರೆ ರಷ್ಯಾದಿಂದ ದಾಳಿಗೊಳಗಾಗೋ ಭೀತಿಯಾದ ಟರ್ಕರು ನಮಗೆ ರಕ್ಷಣೆ ಕೊಡಿ ಅಂತ ಬ್ರಿಟಿಷರನ್ನ ಕೇಳಿಕೊಂಡ್ರು. ಅದಕ್ಕೆ ಪ್ರತಿಯಾಗಿ ಅವರು 1878ರಲ್ಲಿ ಸೈಪ್ರಸ್ ಅನ್ನ ಬ್ರಿಟಿಷರಿಗೆ ಬರೆದು ಕೊಟ್ಟರು. 1914ರ ವೇಳೆಗೆ ಬ್ರಿಟಿಷರು ಇದನ್ನ ತಮ್ಮ ಭಾಗ ಮಾಡಿಕೊಂಡ್ರು. ಅಲ್ಲಿಂದ ಇದು ಬ್ರಿಟಿಷರ ನೆಲೆಯಾಗಿ ಗುರುತಿಸಿಕೊಂಡಿತ್ತು. ಅಲ್ಲಿ ತನಕ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ 1960ರಲ್ಲಿ ಅಂದರೆ ಬ್ರಿಟಿಷರು ಎದ್ದು ಹೋದ ನಂತರ ಅಲ್ಲಿ ಜಗಳ ಶುರುವಾಯಿತು. ಹೀಗಾಗಿ ಗ್ರೀಕರು ಮತ್ತು ಟರ್ಕರು ಇಬ್ಬರಿಗೂ ಅಧಿಕಾರ ಸಿಗುವಂತೆ ಅಲ್ಲಿ ಒಪ್ಪಂದ ಆಯಿತು. ಹಾಗೆ ಈಗ ಈ ದೇಶದಲ್ಲಿ 13 ಲಕ್ಷ ಜನ ಇದ್ದಾರೆ. ಅದರಲ್ಲಿ 74.5 ಗ್ರೀಕ್ ಸೈಪ್ರಿಯಟ್ಸ್ ಇದ್ರೆ 9.8 ಟರ್ಕಿಶ್ ಸೈಪ್ರಿಯಟ್ಸ್ ಇದ್ದಾರೆ. ಉಳಿದಂತೆ 15.7% ವಿದೇಶಿಗರಿದ್ದಾರೆ. ಮತದ ವಿಚಾರಕ್ಕೆ ಬಂದಾಗ 74% ಕ್ರೈಸ್ತರು, 25% ಇಸ್ಲಾಮಿ ಜನ ಇದ್ದಾರೆ. ಅವತ್ತು ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಜನಾಂಗೀಯ ಅನುಪಾತ ಇತ್ತು. ಹೀಗಾಗಿ ಗ್ರೀಕರ ಪ್ರಾಬಲ್ಯ ಇದ್ದ ಕಾರಣ ಈ ನೆಲದ ಮೇಲೆ ಗ್ರೀಕರ ಕಣ್ಣು ಬಿತ್ತು. 1974ರಲ್ಲಿ ಅವತ್ತಿನ ಗ್ರೀಸ್ ಸರ್ವಾಧಿಕಾರಿ ಫೈದನ್ ಗಿಜಿಕಿಸ್ ಇಲ್ಲಿ ಸೇನಾ ದಂಗೆಗೆ ಕರೆ ಕೊಟ್ಟ. ಅಧ್ಯಕ್ಷ ಮಕಾರಿಯೋಸ್ ವಿರುದ್ಧ, ಅಂದ್ರೆ ಈತನು ಗ್ರೀಸ್ ಮೂಲದ ವ್ಯಕ್ತಿಯೇ, ಆದರೆ ಈತನ ವಿರುದ್ಧವೇ ಗ್ರೀಸ್ ಸರ್ವಾಧಿಕಾರಿ ದಂಗೆಗೆ ಕರೆ ಕೊಟ್ಟು ದಂಗೆ ಮಾಡಿಸ್ತಾನೆ. ಹೀಗಾಗಿ ಸೈಪ್ರಸ್ ಅರಾಜಕತೆಗೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಟರ್ಕಿ ಎಂಟರ್ ಆಗುತ್ತೆ. ಇದು ಹೆಂಗಿತ್ತು ಅಂದ್ರೆ, ಉರಿತಾ ಇರೋ ಮನೆಯಲ್ಲಿ ಗಳ ಎಳೆದ್ರು ಅನ್ನೋ ರೀತಿಯಲ್ಲಿ ದೇಶದಲ್ಲಿ ಬೆಂಕಿ ಹತ್ತಿ ಉರಿತಾ ಇರೋ ಟೈಮ್ನಲ್ಲಿ ಇಲ್ಲಿಗೆ ಟರ್ಕಿ ಬಂತು. 4 ದಿನದಲ್ಲಿ ಉತ್ತರ ಭಾಗವನ್ನ ಕಂಟ್ರೋಲಿಗೆ ತಗೊಂಡು ಅದೆಲ್ಲವನ್ನ ಉತ್ತರ ಸೈಪ್ರಸ್ ಅಂತ ಡಿಕ್ಲೇರ್ ಮಾಡ್ತು. 1983ರಲ್ಲಿ ಟರ್ಕಿಶ್ ಸೈಪ್ರಿಯಟ್ ನಾಯಕ ಆ ಭಾಗವನ್ನ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದರ್ನ್ ಸೈಪ್ರಸ್ ಅಂತ ಡಿಕ್ಲೇರ್ ಮಾಡಿದ್ರು. ಆದರೆ ಈ ನಡೆಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ವಿರೋಧಿಸಿತು. ಇದು 1960ರ ಒಪ್ಪಂದದ ಉಲ್ಲಂಘನೆ ಅಂತ ಹೇಳ್ತು. ಜೊತೆಗೆ ಅಲ್ಲಿರೋ ಸರ್ಕಾರವನ್ನ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡ್ತು. ಅದಾದ್ಮೇಲೆ 2 ಭಾಗಗಳ ನಡುವೆ ಸಂಘರ್ಷ ಆಗದೇ ಇರಲಿ ಅಂತ ವಿಶ್ವಸಂಸ್ಥೆ ಗ್ರೀನ್ ಲೈನ್ ಅನ್ನೋ ಒಂದು ಬಫರ್ ಝೋನ್ ಅನ್ನ ಮಾಡುತ್ತೆ. ಸದ್ಯ ಈಗಲೂ ಕೂಡ ಆ ಗ್ರೀನ್ ಲೈನ್ ನಲ್ಲಿ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಪಡೆಗಳು ಗಸ್ತು ತಿರುಗ್ತಾರೆ. ಈ ಗ್ರೀನ್ ಲೈನ್ ಸೈಪ್ರಸ್ ರಾಜಧಾನಿ ನಿಕೋಸಿಯಾದಲ್ಲೂ ಕೂಡ ಹಾದು ಹೋಗುತ್ತೆ. 39 ವರ್ಷಗಳಲ್ಲಿ ವಿಶ್ವಸಂಸ್ಥೆ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಮಾತುಕತೆ, ಶಾಂತಿ ಪ್ರಯತ್ನ ಎಲ್ಲ ಆಗಿದೆ, ಆದರೆ ಯಶಸ್ವಿಯಾಗಿಲ್ಲ. ಗ್ರೀಕ್ ಸೈಪ್ರಿಯಟ್ಸ್ ಅಖಂಡ ಸೈಪ್ರಸ್ ಆಗಬೇಕು ಅಂತ ಹೇಳಿದ್ರೆ ಟರ್ಕಿಶ್ ಸೈಪ್ರಿಯಟ್ಸ್ 2 ದೇಶವಾಗಿ ಸಪರೇಟ್ ಆಗಿ ಮುಂದುವರಿಬೇಕು ಅಂತ ಹೇಳ್ತಾರೆ. 2015ರಲ್ಲಿ ಖುದ್ದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಅನಸ್ಟಸಿಯೇಡಸ್ ಟರ್ಕಿಶ್ ಸೈಪ್ರಿಯಟ್ ನಾಯಕ ಮುಸ್ತಫಾ ಅಕಿನ್ಸಿ ಜೊತೆಗೆ ಮಾತುಕತೆ ನಡೆಸಿದ್ರು. ಆದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. 2-3 ವರ್ಷಗಳ ಹಿಂದೆ ನಾರ್ದರ್ನ್ ಸೈಪ್ರಸ್ನ ಅಧ್ಯಕ್ಷ ಎರ್ಸಿನಾ ಟಟರ್ 1974ರಿಂದ ಬಂದ್ ಆಗಿದ್ದ ವರೋಶಾ ಅನ್ನೋ ಟೂರಿಸ್ಟ್ ಹಬ್ ಅನ್ನೇ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಈ ದಕ್ಷಿಣದಲ್ಲಿರೋ ಸರ್ಕಾರ ಅವರ ಪಾಸ್ಪೋರ್ಟ್ಗಳನ್ನೆಲ್ಲ ಅಸಿಂಧುಗೊಳಿಸಿತು. ಸ್ನೇಹಿತರೆ, ದಕ್ಷಿಣ ಸೈಪ್ರಸ್ ಒಟ್ಟು ದ್ವೀಪದ 3/2 ಭಾಗದಷ್ಟು ದೊಡ್ಡದಿದೆ. ಅಂತಾರಾಷ್ಟ್ರೀಯವಾಗಿ ಇದನ್ನ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸ್ತಾರೆ. ಆದರೆ ನಾರ್ದರ್ನ್ ಸೈಪ್ರಸ್ ಅನ್ನ ಟರ್ಕಿ ಮಾತ್ರ ಗುರುತಿಸಿದೆ. ನಾರ್ದರ್ನ್ ಸೈಪ್ರಸ್ ಹೆಚ್ಚು ಕಮ್ಮಿ ಟರ್ಕಿ ಅಣತಿಯಂತೆ ನಡೆಯುತ್ತೆ. ಟರ್ಕಿ ಸೇನೆ ಕೂಡ ಅಲ್ಲಿ ಬೀಡು ಬಿಟ್ಟಿದೆ. 2004ರಲ್ಲಿ ROC ಯುರೋಪಿಯನ್ ಒಕ್ಕೂಟವನ್ನ ಕೂಡ ಸೇರ್ಕೊಳ್ತು. ಆದರೆ ಈ ಟರ್ಕಿ ಆಕ್ರಮಣದಲ್ಲಿರೋ ಭೂಮಿ ಯಾವುದೇ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಹೀಗಾಗಿ ಟರ್ಕಿ ಹಾಗೂ ಸೈಪ್ರಸ್ ಪಾಲಿಗೆ ಇದು ದೊಡ್ಡ ಕಗ್ಗಂಟು. ಹಾಗಂತ ಇಲ್ಲಿ ಟರ್ಕಿಗೆ ಈ ಟರ್ಕಿಶ್ ಜನಾಂಗದ ಮೇಲೆ ಯಾವುದೇ ವಿಶೇಷ ಪ್ರೀತಿ ಏನಿಲ್ಲ. ಅವರು ಕುರ್ದ್ಗಳನ್ನೇ ನಾಶ ಮಾಡ್ತಿದ್ದಾರೆ. ಹೀಗಿರುವಾಗ ಧರ್ಮ ಜನಾಂಗದ ಕಾರಣಕ್ಕಾಗಿ ಅಲ್ಲಿ ಅವರು ಈ ನಾರ್ದರ್ನ್ ಸೈಪ್ರಸ್ ಮೇಲೆ ಪ್ರೀತಿ ತೋರಿಸ್ತಿರೋದಲ್ಲ. ಈ ಭಾಗ ಟರ್ಕಿ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ, ಪಾಲಿಟಿಕ್ಸ್ ಅಷ್ಟೇ. ಈ ಜಾಗ ಟರ್ಕಿಯ ಬುಡ ಇದ್ದ ಹಾಗೆ. ಇಲ್ಲಿ ಯಾರೇ ಬೆಂಕಿ ಹಾಕಿದ್ರು ಕೂಡ ಟರ್ಕಿಯ ಬುಡ ಸುಡುತ್ತೆ. ಟರ್ಕಿ ವಿರೋಧಿಗಳು ಬರಬಾರ್ದು ಅಷ್ಟೇ ಅವರಿಗೆ. ಇಲ್ಲಿ ಅವರ ಭದ್ರತೆಗೆ ಅಪಾಯ ಆಗುತ್ತೆ ಅಂತ. ಟರ್ಕಿಗೆ ಸೈಪ್ರಸ್ ಮೇಲಿನ ಭಯ ಎಷ್ಟಿದೆ ಅಂದರೆ, ಈ ಪುಟ್ಟ ಜಾಗದಲ್ಲೇ ಟರ್ಕಿ ಕನಿಷ್ಠ 40,000 ಸೈನಿಕರನ್ನ ನಿಯೋಜನೆ ಮಾಡಿದೆ. ಇದೇ ಕಾರಣಕ್ಕೆ ಇಸ್ರೇಲ್ ಮತ್ತು ಗ್ರೀಸ್ಗಳು ಟರ್ಕಿಗೆ ಶಾಕ್ ಕೊಡೋಕೆ ಸೈಪ್ರಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಈ ಸೈಪ್ರಸ್ಗೂ ಟರ್ಕಿ ಅಂದರೆ ಸ್ವಲ್ಪವೂ ಆಗೋದಿಲ್ಲ. ನಮ್ಮ ದೇಶವನ್ನ ಜಾಗ ಖಾಲಿ ಮಾಡ್ಕೊಂಡು ತೊಲಗಿ, ಮಾನ ಮರ್ಯಾದೆ ಇದ್ರೆ ನೀವು ಇಲ್ಲಿ ಇರ್ತಾ ಇದ್ರಾ ಅಂತ ಬಾಯಿಗೆ ಬಂದ ಹಾಗೆ ಟರ್ಕಿಗೆ ಬೈತಾ ಇರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟರ್ಕಿ ವಿರುದ್ಧ ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಷ್ಟಾದರೂ ಈ ಸಮಸ್ಯೆಯನ್ನು ಯಾರೂ ಹೈಲೈಟ್ ಮಾಡ್ತಾ ಇರಲಿಲ್ಲ. ಈ ದೇಶವನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಆದರೆ ಈಗ ಭಾರತ ಅಲ್ಲಿಗೆ ಎಂಟರ್ ಆಗ್ತಾ ಇದೆ. ಸ್ನೇಹಿತರೆ, ಭಾರತ ಇಡೀ ಸೈಪ್ರಸ್ನ ಒಂದು ರಾಷ್ಟ್ರ ಅಂತ ಗುರುತಿಸುತ್ತೆ. ಸೊ ಇನ್ಮೇಲೆ ಕಾಶ್ಮೀರದ ಬಗ್ಗೆ ಪ್ರತಿ ಮಾತು ಬಂದಾಗಲೂ ಭಾರತ ಇದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಗಟ್ಟಿ ಧ್ವನಿಯಲ್ಲಿ ಹೇಳುತ್ತೆ. ಹೇಳಬೇಕು, ಹೇಳಿಲ್ಲ ಅಂದರೂ ಕೂಡ. ಭಾರತದಂಥ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಸೈಪ್ರಸ್ ವಿಚಾರದಲ್ಲಿ ಧ್ವನಿ ಎತ್ತುತ್ತೆ ಅಂದರೆ ಖಂಡಿತ ಅದು ವಿಶ್ವದಲ್ಲಿ ದೊಡ್ಡ ವಾಯ್ಸ್ ಆಗುತ್ತೆ.
ಟರ್ಕಿಗಿಂತ ಹೆಚ್ಚು ಶಬ್ದ ಭಾರತದ ಮಾತಲ್ಲಿದ್ದೇ ಇರುತ್ತೆ. ಇದು ಒಂದು. ಎರಡನೇದು, ಭಾರತ ಸೈಪ್ರಸ್ ಅನ್ನ ಟರ್ಕಿ ವಿರುದ್ಧ ಶಸ್ತ್ರವಾಗಿ ಬಳಸೋಕೆ ಅಥವಾ ಸ್ಟ್ರಾಟಜಿಕ್ ಲೆವರೇಜ್ ಪಾಯಿಂಟ್ ಆಗಿ ಬಳಸೋಕು ಅವಕಾಶ ಇದೆ. ಹೇಗಂದ್ರೆ ಪಾಕಿಸ್ತಾನ ಬಾಂಗ್ಲಾವನ್ನ ಟರ್ಕಿ ನಮ್ಮ ವಿರುದ್ಧ ಹೇಗೆ ಯೂಸ್ ಮಾಡ್ತಿದೆಯೋ ಸೇಮ್ ಸ್ಟ್ರಾಟಜಿ. ಇಬ್ಬರ ನಡುವೆ ರಕ್ಷಣಾ ಸಂಬಂಧ ಕೂಡ ಆಗಬಹುದು. ಈಗ ಆಲ್ರೆಡಿ 2022ರಲ್ಲಿ ಮೊದಲ ಬಾರಿಗೆ ಡಿಫೆನ್ಸ್ ಮತ್ತು ಮಿಲಿಟರಿ ಸಹಕಾರಕ್ಕೆ ಎರಡೂ ದೇಶಗಳು MOUಗೆ ಸೈನ್ ಹಾಕಿದ್ವು. ಇಲ್ಲಿ ಸೈಪ್ರಸ್ಗೂ ಕೂಡ ಒಬ್ಬ ಗಟ್ಟಿ ಸ್ನೇಹಿತನ ಅಗತ್ಯ ಇದೆ. ಈ ಜಾಗ ಆಯಕಟ್ಟಿನಲ್ಲಿದ್ರೂ ಕೂಡ ನ್ಯಾಟೋ ಕಾರಣಕ್ಕೆ ಅಮೆರಿಕ ಇದನ್ನ ಟರ್ಕಿ ವಿರುದ್ಧ ಬಳಸೋಕೆ ಹೋಗಿಲ್ಲ. ಆದರೆ ಇಸ್ರೇಲ್ ಮತ್ತು ಗ್ರೀಸ್ಗಳು ಇದನ್ನ ಟರ್ಕಿ ವಿರುದ್ಧ ಬಳಸ್ತಾ ಇದ್ದಾವೆ. ಆದರೆ ಅಷ್ಟು ಎಫೆಕ್ಟಿವ್ ಆಗಿ ಮಾಡಿಲ್ಲ. ಯಾಕಂದ್ರೆ ಇಸ್ರೇಲ್ ಮತ್ತು ಗ್ರೀಸ್ಗಳು ಟರ್ಕಿಯ ಅಕ್ಕಪಕ್ಕದಲ್ಲಿವೆ. ಹೀಗಾಗಿ ಅವರಿಗಿಲ್ಲಿ ವಿಶೇಷವಾಗಿ ಇಲ್ಲೊಂದು ನೆಲೆ ಮಾಡಬೇಕು ಅಂತೇನಿಲ್ಲ. ಆದರೆ ಭಾರತ ಇದನ್ನು ತನ್ನ ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ಯೂಸ್ ಮಾಡ್ಕೋಬಹುದು. ಟರ್ಕಿಗೆ ಕೌಂಟರ್ ಕೊಡೋಕೆ, ಕಾಶ್ಮೀರ ವಿಚಾರದಲ್ಲಿ ಬಾಯಿ ಮುಚ್ಚಿಸೋಕೆ, ಟರ್ಕಿಯ ಅಗ್ರೆಷನ್ ಇಂದ ಸೈಪ್ರಸ್ಗೆ ಭಾರತ ಆಯುಧ ಪೂರೈಕೆ ಮಾಡಿ ಒತ್ತಡವನ್ನು ಕೂಡ ಹೇರ್ಬೋದು. ಸಂಬಂಧಗಳು ಚೆನ್ನಾಗಾಗಿ ನಾಳೆ ಭಾರತಕ್ಕೆ ನೌಕಾನೆಲೆನೋ ವಾಯುನೆಲೆನೋ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ರೆ ಅದನ್ನು ಕೂಡ ತಳ್ಳಿ ಹಾಕಕ್ಕಾಗಲ್ಲ. ಸ್ನೇಹಿತರೆ, ಭಾರತಕ್ಕೆ ನೆಲೆನೇ ಬೇಕು ಅಂತಿಲ್ಲ. ನಮ್ಮ ರಾಗೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ಗೆ ಅಲ್ಲಿ ಒಳ್ಳೆ ಆಕ್ಸೆಸ್ ಸಿಕ್ಕರೂ ಕೂಡ ಸಾಕು. ಟರ್ಕಿಯ ಹೆಜ್ಜೆಯನ್ನು ಕೂಡ ಅವರೇ ಮಾನಿಟರ್ ಮಾಡ್ತಾರೆ. ಕಾಶ್ಮೀರದ ಯೋಚನೆಯೂ ಬರದಷ್ಟು ಸಮಸ್ಯೆಯನ್ನು ಸೃಷ್ಟಿಸಿ, ಸಮಸ್ಯೆ ಅಲ್ಲ, ರಿಸರ್ಚ್ ಮತ್ತು ಅನಾಲಿಸಿಸ್ ಮಾಡಿ ಟರ್ಕಿಗೆ ಕೌಂಟರ್ ಕೊಡೋ ತಾಕತ್ತಂತೂ ಭಾರತಕ್ಕೆ ಇದ್ದೇ ಇದೆ. ಈಗ ಆಲ್ರೆಡಿ ಇಂಡಿಯಾ, ಗ್ರೀಸ್, ಸೈಪ್ರಸ್ IGC ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೌನ್ಸಿಲ್ ಅನ್ನು ಕಳೆದ ಫೆಬ್ರವರಿಯಲ್ಲಿ ಭಾರತ ಲಾಂಚ್ ಮಾಡಿದೆ. ಹೆಸರಿಗಿದೊಂದು ವ್ಯಾಪಾರಿ ಒಪ್ಪಂದ ಆದರೂ ಕೂಡ ಇದರ ಹಿಂದೆ ಟರ್ಕಿಯನ್ನು ಕಟ್ಟಹಾಕೋ ಉದ್ದೇಶ ಇದೆ. ಸೊ ಇಲ್ಲಿಗೆ ಇಸ್ರೇಲು ಸೇರ್ಕೊಂಡ್ರೆ ಸೈಪ್ರಸ್ ಅಲ್ಲಿ ಮೈದಾನ ಆದರೆ ಟರ್ಕಿಗೆ ದೊಡ್ಡ ತಲೆನೋವು ಹಿತ್ತಲಲ್ಲಿ. ಉತ್ತರ ಸೈಪ್ರಸ್ ಅನ್ನೋ ಅತ್ಯಂತ ಸೂಕ್ಷ್ಮ ಮತ್ತು ಇಂಪಾರ್ಟೆಂಟ್ ಜಾಗದಲ್ಲಿ ಶತ್ರುಗಳು ರಣಕೇಕೆ ಹಾಕ್ತಾ ಇದ್ರೆ ಟರ್ಕಿಗೆ ಕಿರಿಕಿರಿ ಆಗುತ್ತೆ, ಸಮಸ್ಯೆ ಆಗುತ್ತೆ. ಆಗ ಅವರಿಗೆ ಅವರು ಕಾಶ್ಮೀರದ ಬಗ್ಗೆ ಮಾತಾಡಿದಾಗ ನಮಗೆ ಎಷ್ಟು ಕಿರಿಕಿರಿ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹೀಗಾಗಿ ಭಾರತದ ಪ್ರಧಾನಿ ನೇರವಾಗಿ ಸೈಪ್ರಸ್ಗೆ ಭೇಟಿ ಕೊಡ್ತಿರೋದು. ಆಪರೇಷನ್ ಸಿಂಧೂರ್ ನಂತರ ಮೊದಲ ಬಾರಿಗೆ ಮೊದಲ ವಿದೇಶಿ ಪ್ರವಾಸವನ್ನೇ ಅಲ್ಲಿಗೆ ಇಟ್ಕೊಂಡಿರೋದು ಡೈರೆಕ್ಟ್ ಮೆಸೇಜ್ ಇದು ಟರ್ಕಿಗೆ. ಹಾಗಂತ ಸ್ಟ್ರಾಟಜಿಕಲಿ ಮಾತ್ರ ಅಲ್ಲ, ಸೈಪ್ರಸ್ ಯುರೋಪಿಯನ್ ಯೂನಿಯನ್ ರಾಷ್ಟ್ರ. ಅಲ್ಲಿ ಸಂಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಿದ್ರೆ ನಮ್ಮ ಪರವಾಗಿ ಲಾಬಿ ಮಾಡೋಕೊಬ್ಬ ಸ್ನೇಹಿತ ಸಿಕ್ಕಂತಾಗುತ್ತೆ. ಜೊತೆಗೆ 11,000ಕ್ಕೂ ಅಧಿಕ ಭಾರತೀಯ ಮೂಲದವರು ಕೂಡ ವಾಸ ಮಾಡ್ತಿದ್ದಾರೆ. ಶಿಪ್ಪಿಂಗ್, IT, ಫಿನ್ಟೆಕ್, ಕೃಷಿ ಕಾರ್ಮಿಕರು, ಸಣ್ಣ ಪುಟ್ಟ ಸಹಾಯಕರು ಸೇರಿ, ವಿದ್ಯಾರ್ಥಿಗಳು ಸೇರಿ 11,000ಕ್ಕೂ ಅಧಿಕ ಭಾರತೀಯರು ಭಾರತೀಯ ಮೂಲದವರಲ್ಲಿದ್ದಾರೆ. ಹೀಗಾಗಿ ಭಾರತದ ಪ್ರೆಸೆನ್ಸ್ ಇಂಪಾರ್ಟೆಂಟ್. ಇನ್ನು ವ್ಯಾಪಾರ ವಿಚಾರಕ್ಕೆ ಬಂದ್ರೆ 2023-24ನೇ ಸಾಲಿನಲ್ಲಿ ಒಟ್ಟು $139.96 ಮಿಲಿಯನ್, ಅಂದ್ರೆ $1.18 ಸಾವಿರ ಕೋಟಿ ರೂಪಾಯಿನಷ್ಟು ಸಣ್ಣ ವ್ಯಾಪಾರ ಆಗಿದೆ. ಈ ಪೈಕಿ ಭಾರತ ಸುಮಾರು $818 ಕೋಟಿ ಮೌಲ್ಯದ ಸರಕನ್ನ ಸೈಪ್ರಸ್ಗೆ ಕಳಿಸಿದೆ. ಅದೇ ಸೈಪ್ರಸ್ ಭಾರತಕ್ಕೆ $362 ಕೋಟಿ ರೂಪಾಯಿನಷ್ಟು ಎಕ್ಸ್ಪೋರ್ಟ್ ಕೂಡ ಮಾಡಿದೆ. ನಮ್ಮಿಂದ ಏನು ಹೋಗುತ್ತೆ ಅವರಿಗೆ ಇಷ್ಟೊಂದು ಕೆಮಿಕಲ್ಸ್ ಹೋಗುತ್ತೆ, ಫಾರ್ಮಾ ಪ್ರಾಡಕ್ಟ್ಸ್, ಕಬ್ಬಿಣ, ಸ್ಟೀಲ್, ಸೆರಾಮಿಕ್ ಪ್ರಾಡಕ್ಟ್ಸ್, ಎಲೆಕ್ಟ್ರಿಕಲ್ ಮಷಿನರಿ ಮತ್ತು ಎಕ್ವಿಪ್ಮೆಂಟ್ಸ್ ಹೋಗುತ್ತೆ. ಸೌಂಡ್ ರೆಕಾರ್ಡರ್ ಮತ್ತು ರೀಪ್ರೊಡ್ಯೂಸರ್ಸ್, ಟಿವಿ, ಬಿಡಿಭಾಗಗಳು, ಮೀನು, ಸೀ ಫುಡ್ ಐಟಮ್ಸ್ ಎಲ್ಲ ಒಂದಷ್ಟು ಕಳಿಸ್ತಿವೆ. ಸೈಪ್ರಸ್ನಿಂದ ಭಾರತಕ್ಕೆ ಹಡಗು, ಬೋಟ್, ಅಲ್ಯೂಮಿನಿಯಂ, ಮರದ ತಿರುಳು, ಪಲ್ಪ್ ಆಫ್ ವುಡ್, ಆಮೇಲೆ ಫೈಬ್ರಸ್ ಸೆಲ್ಯುಲೋಸಿಕ್ ಮೆಟೀರಿಯಲ್, ತಾಮ್ರ, ಬಾಯ್ಲರ್ಸ್, ಆಮೇಲೆ ಮಷಿನರಿ, ಮೆಕ್ಯಾನಿಕಲ್ ಅಪ್ಲಯನ್ಸಸ್ ಎಲ್ಲ ಬರುತ್ತೆ. ಸೊ ನಮ್ಮ ವ್ಯಾಪಾರ ಮತ್ತು ಪೂರೈಕೆ ದೃಷ್ಟಿಯಿಂದ ಹಾಗೆ ಸ್ಟ್ರಾಟಜಿಕ್ ಕಾರಣಗಳಿಂದ ಸೈಪ್ರಸ್ ಭೇಟಿ ಭಾರತಕ್ಕೆ ಮುಖ್ಯನೇ. ಹೀಗಾಗಿ ಮೋದಿ 2 ದಿನ ಮೀಸಲಿಟ್ಟು ಆ ರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ. 2 ದಿನ ಕೊಡ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಶ್ಮೀರ ವಿಚಾರದಲ್ಲಿ ನೀವು ಅಷ್ಟು ದೂರ ಇದ್ರೂ ಕೂಡ ಕಿರಿಕಿರಿ ಮಾಡ್ತಿರಲ್ಲ, ನಾವು ಇಷ್ಟು ದೂರ ಇದ್ರೂ ಕೂಡ ಸೈಪ್ರಸ್ ವಿಚಾರದಲ್ಲಿ ನಿಮಗೆ ಎಲ್ಲಿ ಚೂಟ್ಬೇಕು ಅಲ್ಲಿ ಚೂಟ್ತೀವಿ ಅನ್ನೋ ಮೆಸೇಜ್ ಅನ್ನ ಭಾರತ ನೇರವಾಗಿ ರವಾನೆ ಮಾಡ್ತಾ ಇದೆ. ನಿಮಗೆ ಅನಿಸ್ತು ಈ ಸ್ಟೋರಿ ನೋಡಿದ ಬಳಿಕ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.